ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಲಿತಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇಲ್ಲಿ ನೋಡಿ, ನಾನು ಎಲ್ಲಿಗೋ ರೆಡಿಯಾಗಿ ಹೊರಟಿದ್ದೀನಿ. ಇವತ್ತು ನಮ್ಮ ಊರಿನ ಶ್ರೀ ಮಾಲಕಲ್ ತಿರುಪತಿ ದೇವಸ್ಥಾನದ ಜಾತ್ರಾ ಮಹೋತ್ಸವ, ಅದಕ್ಕೋಸ್ಕರ ರೆಡಿಯಾಗಿ ಹೊರಟಿದ್ದೀವಿ. ಸಿಂಪಲ್ಲಾಗಿ ಸ್ಯಾರಿ ಹಾಕ್ಕೊಂಡು ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ಹೇಗೆ ಕಾಣಿಸ್ತಿದ್ದೀನಿ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗಾದರೆ ಹೊರಟುಬಿಡೋಣ. ನಾವಿಲ್ಲಿ ಹೋಗ್ತಾ ಇದ್ದೀವಿ, ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ಇಲ್ಲಿ ಈ ಜಾತ್ರಾ ಮಹೋತ್ಸವದಲ್ಲಿ ತುಂಬ ದೂರ ನಿಲ್ಲಿಸ್ಬಿಡ್ತಾರೆ, ಒಳಗವರೆಗೂ ಬಿಡಲ್ಲ. ಒಂದು ಅರ್ಧ ಕಿಲೋಮೀಟ್ರ್ ಹಿಂದುಗಡೆ ನಿಲ್ಲಿಸ್ಬಿಡ್ತಾರೆ ದೇವಸ್ಥಾನದಿಂದನೇ. ಯಾವುದೇ ವೆಹಿಕಲ್ಸ್ನೂ ಒಳಗೆ ಬಿಡಲ್ಲ. ಹಾಗಾಗಿ ನಾವು ಬಸ್ಗೆ ಹೋಗ್ತಾ ಇದ್ದೀವಿ. ಬಸ್ಗಾದರೆ ಒಂದು ಸ್ವಲ್ಪ ಒಳಗಡೆ ಬಿಡ್ತಾರೆ, ಒಂಚೂರು ಒಳಗಡೆಯಿಂದ ಬಿಡ್ತಾರೆ, ದೇವಸ್ಥಾನದ ಹತ್ರಕ್ಕೆ ಬಿಡ್ತಾರೆ. ಹಾಗಾಗಿ ನಾವು ಬಸ್ಗೆ ಹೋಗ್ಬಿಡೋಣ ಅಂತ ಡಿಸೈಡ್ ಆದ್ವಿ. ನಮ್ಮ ಮನೆಯವರು ಫಸ್ಟ್ಗೆ ಮುಂಚೆನೇ ಹೋಗ್ಬಿಟ್ಟಿದ್ದಾರೆ. ಅಲ್ಲಿ ಪ್ರಸಾದಕ್ಕೆ ಸ್ವಲ್ಪ ರೆಡಿ ಮಾಡಿಸ್ಬೇಕಾಗಿರುತ್ತಲ್ವ, ಅದಕ್ಕೋಸ್ಕರ ಬೆಳಗ್ಗೆನೇ ಹೋಗ್ಬಿಟ್ರು. ನಾವು ಸ್ವಲ್ಪ ಲೇಟಾಗಿ ರೆಡಿಯಾಗಿ ಇನ್ನೇನು ತೇರು ಎಳಿತಾರಲ್ಲ, ರಥ ಎಳೆಯೋ ಟೈಮಲ್ಲಿ ನಾವು ಹೋಗ್ತಾ ಇದ್ವಿ. ನಾವು ಬಂದ್ವಿ ಇಲ್ಲಿಗೆ. ನೋಡಿ, ರಥ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದೆ ತೇರನ್ನ. ಇದರಲ್ಲಿ ಇನ್ನೂ ರೆಡಿ ಮಾಡ್ತಾ ಇದ್ದಾರೆ, ದೇವ್ರನ್ನ ಇನ್ನೂ ಕೂರಿಸಿಲ್ಲ. ನಾವು ಈ ಕಡೆಯಿಂದ ಆ ಕಡೆ ಹೋಗಬೇಕು, ನಮ್ಮ ಚೌಟ್ರಿಗೆ ಹೋಗಬೇಕು. ಆ ಕಡೆ ನಮ್ಮ ಜನಾಂಗದ ಚೌಟ್ರಿ ಇದೆ, ಅಲ್ಲಿ ಹೋಗಬೇಕು. ಅದಕ್ಕೋಸ್ಕರ ಕಾಯ್ತಾಯಿದ್ವಿ. ನೋಡಿ, ಫುಲ್ಲು ರಶ್ ಇದೆ. ಆ ಕಡೆ ಹೋಗೋಷ್ಟೊತ್ತಿಗೆ ಸಾಕಾಗಿ ಹೋಯ್ತು ನಮಗಂತೂ. ನೋಡಿ, ಈಗ ಎಳ್ಕೊಂಬರ್ತಾ ಇದ್ದಾರೆ ರಥನ, ಅಲ್ಲಿಂದ ಈ ಕಡೆ ಎಳ್ಕೊಂಬರ್ತಾ ಇದ್ದಾರೆ. ನೋಡಿ, ಫುಲ್ಲು ರಶ್ ಇದೆ. ನಾವು ಅಲ್ಲಲ್ಲಿ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ, ಯಾಕಂದರೆ ಅಷ್ಟು ರಶ್ಶಲ್ಲಿ ವೀಡಿಯೋ ಮಾಡೋದು ತುಂಬ ಕಷ್ಟ. ಅದಕ್ಕೋಸ್ಕರ ಸ್ವಲ್ಪ ಮಾಡಿದ್ದೀನಿ. ನೋಡಿ, ಎಷ್ಟೊಂದು ರಶ್ ಇದೆ. ಈ ಕಡೆ ಕಲ್ಯಾಣಿ ಇದೆ. ನೋಡಿ, ಈ ಎದುರುಗಡೆನೆ ಬೆಟ್ಟ ಇದೆ, ತಿರುಪತಿ ಮಾಲಕಲ್ ತಿರುಪತಿ ಬೆಟ್ಟ ಇದೆ. ಅಲ್ಲಿ ಮೇಲೆ ಪಾದ ಇದೆ, ಅಲ್ಲೊಂದು ಚಿಕ್ಕ ದೇವಸ್ಥಾನ ಇದೆ. ಇವತ್ತು ಅಲ್ಲಿ ಕೂಡ ಮೇಲೆ ಫುಲ್ಲು ತುಂಬ ಜನ ಹತ್ತುತ್ತಾರೆ ದೇವಸ್ಥಾನಕ್ಕೆ. ನೋಡಿ, ಈಗ ತೇರು ಈ ಚೌಟ್ರಿ ಹತ್ತಕ್ಕೆ ಬಂತು. ವರ್ಷ ಈ ಚೌಟ್ರಿಯಲ್ಲಿ ಇಲ್ಲಿ ಬಂಗ್ಲೆದವರು ಅಂತ ಇದ್ದಾರೆ, ಅವರು ಪೂಜೆ ಮಾಡ್ತಾರೆ. ಪೂಜೆ ಮಂಗಳಾರತಿ ಎಲ್ಲ ಮಾಡಿಸ್ತಾರೆ ಇಲ್ಲಿ ವರ್ಷ. ಅದು ಒಂದು ಪ್ರತೀತಿ ಇಲ್ಲಿ. ವರ್ಷನೂ ಅವ್ರ ಕೈಯಲ್ಲಿ ಮಾಡಿಸ್ತಾರೆ. ಅದಕ್ಕೋಸ್ಕರ ಇಲ್ಲಿ ತೇರು ಬಂದು ಇಲ್ಲಿ ಪೂಜೆ ಮಾಡಿಸ್ಕೊತಾರೆ. ದೇವ್ರ ಹತ್ರ ದೇವರಿಗೆಲ್ಲ ಪೂಜೆ ಮಾಡಿಸಿ ಇಲ್ಲಿಂದ ರಿಟರ್ನ್ ಹೊರಟ್ಬಿಡುತ್ತೆ, ಮತ್ತು ತೇರು ಮುಂದೆ ಹೋಗಲ್ಲ. ನೋಡಿ, ಪೂಜೆ ಮಾಡೋಕ್ಕೆ ಏಣಿ ಎಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಮ್ಮ, ಪೂಜೆ ಮಾಡಿಸ್ತಾರೆ. ನೋಡಿ, ಪೂಜೆ ಮಾಡಿಸಿದ್ದಾಯಿತು. ಇವಾಗ ಭಕ್ತಾದಿಗಳು ಹೂವೆಲ್ಲ ಇಸ್ಕೊಳ್ತಾ ಇದ್ದಾರೆ ಮೇಲಿಂದ. ಜಸ್ಟ್ ಇವಾಗ ಇದರಿಂದ ಹಿಂದಕ್ಕೆ ಹೊರಟ್ಬಿಡುತ್ತೆ ತೇರು. ನಾವು ಸ್ವಲ್ಪ ದೂರ ಬಂದು ನೋಡಿ ವಿಡಿಯೋ ಎಲ್ಲ ಮಾಡ್ಕೊತಾ ಇದ್ದೀನಿ ನಾನು. ರಶ್ ತುಂಬ ಜಾಸ್ತಿ ಇತ್ತು, ಅದಕ್ಕೋಸ್ಕರ ಸ್ವಲ್ಪ ಹಿಂದೆ ಬಂದು ವಿಡಿಯೋ ಮಾಡ್ಕೊತಾ ಇದ್ದೀನಿ. ಈಗ ಇಲ್ಲಿ ಈ ತೇರು ರಿಟರ್ನ್ ಹೋದ ತಕ್ಷಣ ಈ ಕಡೆ ಚೌಟ್ರಿಲಿ ಪ್ರಸಾದ ಹಂಚೋಕ್ಕೆ ಶುರು ಮಾಡ್ತಾರೆ. ನೋಡಿ, ತುಂಬ ಜನ ಚೌಟ್ರಿ ಒಳಗಿದೆ, ಚೌಟ್ರಿ ಒಳಗೆ ಹೋಗ್ತಾ ಇದ್ದಾರೆ ಜನ. ನೋಡಿ, ಆಲ್ರೆಡಿ ರಶ್ ಆಗಿಬಿಟ್ಟಿದೆ ಪ್ರಸಾದಕ್ಕೋಸ್ಕರ. ನಾವಿಲ್ಲಿ ಇದೇ ಚೌಟ್ರಿಯಲ್ಲಿ ಕುತ್ಕೊತೀವಿ ನಾವು. ಅವರು ವರ್ಷ ಹೆಣ್ಮಕ್ಳಿಗೆ ಅರಶಿನ ಕುಂಕುಮ ಕೊಟ್ಟು ಪ್ರಸಾದ ಕೊಡ್ತಾರೆ. ಹಾಗಾಗಿ ನಾವಿಲ್ಲಿ ಕೂತಿದ್ದೀವಿ. ಇಲ್ಲಿ ನನ್ನ ಮಗಳೆಲ್ಲ ವೀಡಿಯೋ ತಕ್ಕೊತಾ ಇದ್ದಾಳೆ. ನೋಡಿ, ಪ್ರಸಾದ ಎಲ್ಲ ಹಂಚ್ತಾ ಇದ್ದಾರೆ. ಆಲ್ಮೋಸ್ಟ್ ಬಂದವ್ರಿಗೆಲ್ಲ ಭಕ್ತಾದಿಗಳಿಗೆ ಅಲ್ಲಲ್ಲಿ ಚೌಟ್ರಿ ಮಾಡಿ ಪ್ರಸಾದಗಳನ್ನ ಹಂಚ್ತಾರೆ. ಪ್ರತಿಯೊಬ್ಬರು ತುಂಬ ಜನ ಆ ಥರ ಮಾಡ್ತಾರೆ.
ನೋಡಿ ನಮ್ಮ ಹತ್ರ ಪ್ರಸಾದ ತೊಗೊಂಬಂದರು, ನಮಗೂ ಕೊಡ್ತಾ ಇದ್ದಾರೆ ಪ್ರಸಾದನ. ನಾವು ಪ್ರಸಾದ ತೊಗೊಂಡು ಪ್ರಸಾದ ಇಲ್ಲೇ ತಿಂದ್ಬಿಟ್ಟು ನಾವು ಚಿಕ್ಕ ಪುಟ್ಟ ಶಾಪಿಂಗ್ ಮಾಡೋಕ್ಕೆ ಅಂತ ಹೋದ್ವಿ. ಜಾತ್ರೆ ಅನ್ನೋದು ಗೊತ್ತಲ್ವ, ಶಾಪಿಂಗ್ ಇಲ್ಲದಲ್ಲೇ ಮನೆಗೆ ಬರೋಲ್ಲ. ಚಿಕ್ಕ ಪುಟ್ಟ ಇಯರಿಂಗ್ಸು, ಬಳೆ ಆಯಿತು, ಚಿಕ್ಕ ಪುಟ್ಟ ಜ್ಯುವೆಲರಿ ಆಯಿತು ತೊಗೊಳೋದಕ್ಕೆ ಮತ್ತೆ ಬಂದ್ವಿ ನಾವು ಆಚೆ ಕಡೆ. ನೋಡಿ ಇಲ್ಲಿ ನಮ್ಮ ಸೊಸೆ ಹಾಗೆ ನನ್ನ ಮಗಳು ಇಯರಿಂಗ್ಸ್ ನೋಡ್ತಾ ಇದ್ದಾರೆ. ತುಂಬ ರಶ್ ಇರುತ್ತೆ, ನೋಡಿಕೊಂಡು ತೊಗೋಬೇಕು, ಕಾಟನು ಜಾಸ್ತಿ ಇರುತ್ತೆ. ಅದೇ ನಂಗೆ ಐತೆ ಅಲ್ಲೋಡು, ಅಲ್ಲಿ ಚೆನ್ನಾಗಿದ್ದಂಗೆ ನೋಡಿ ಇಯರಿಂಗ್ಸ್. ಅಲ್ಲೋಡು, ತುಂಬ ಶಾಪ್ಸ್ ಇಟ್ಟಿದ್ರು ನೋಡಿ. ಈ ಥರ ಎಲ್ಲ ತುಂಬ ಶಾಪ್ಸ್ ಇರುತ್ತೆ ಜಾತ್ರೆಯಲ್ಲಿ. ಚಿಕ್ಕ ಚಿಕ್ಕ ಪುಟ್ಟ ಶಾಪ್ಸು ಎಲ್ಲ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ನೋಡಿ, ಸುತ್ತಮುತ್ತಲೂ ತುಂಬ ಚೆನ್ನಾಗಿರುತ್ತೆ ವಾತಾವರಣ. ನೋಡಿ ಅಲ್ಲಿ ಬೆಟ್ಟದಲ್ಲಿ ತೋರಿಸ್ತಾ ಇದ್ದೀನಿ, ನಾಮಂಗೆ ಕಾಣಿಸ್ತಿದೆ ಅಂದ್ಕೊತೀನಿ. ಅಲ್ಲಿ ಒಂದು ಚಿಕ್ಕದಾಗಿ ದೇವಸ್ಥಾನ ಇದೆ. ಅದೆಲ್ಲ ಮುಗಿಸ್ಕೊಂಡು ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನೋಡಿ ಜ್ಯೂಸ್, ಕಬ್ಬಿಂದು ಜ್ಯೂಸ್ ಕೊಡ್ತೀವಿ. ಜ್ಯೂಸ್ ಕುಡಿದು ಮತ್ತೆ ನಾವು ಇಲ್ಲಿಂದ ಹೊರಟ್ವಿ. ಯಾಕೆ ಅಂತಂದರೆ ಮಕ್ಕಳು ಆಟ ಆಡೋಣ ಅಂದರು. ಚಿಕ್ಕದಾಗಿ ಒಂದು ಎಕ್ಸಿಬಿಷನ್ ಹಾಕಿದ್ರು, ಅದಕ್ಕೆ ಆಟ ಆಡೋಣ ಅಂತ ಮಕ್ಕಳೆಲ್ಲ ಪೀಡಿಸ್ತಾಯಿದ್ರು. ಅದಕ್ಕೆ ಹೊರಟ್ವಿ ನಾವು. ಇವಾಗ ಎಲ್ಲೂ ನಿಲ್ಲಿಲ್ಲ, ತುಂಬ ಹೊತ್ತು ಹೊರಟುಬಿಟ್ವಿ. ನೋಡಿ ಬಂದ್ವಿ. ಇಲ್ಲೂ ಕೂಡ ತುಂಬ ಅಂದರೆ ತುಂಬ ರಶ್ ಇತ್ತು. ಸ್ವಲ್ಪ ಚಿಕ್ಕ ಪುಟ್ಟ ಆಟ ಇದು, ಜಾಯಿಂಟ್ ವೀಲು ಹಾಗೆ ಕೊಲಂಬಸ್, ಚಿಕ್ಕ ಪುಟ್ಟ ಮಕ್ಕಳು ಆಟ ಆಡೋವೆಲ್ಲ ಇದ್ದವು. ನಮ್ಮ ನಾದಿನಿಯರೆಲ್ಲ ಹೋದರು. ನನಗೆ ಸ್ವಲ್ಪ ಹೈಟ್ಸ್ ಅಂದರೆ ಭಯ, ಅದಕ್ಕೋಸ್ಕರ ನಾನು ಏನೂ ಆಟ ಆಡೋಕ್ಕೆ ಹೋಗಲಿಲ್ಲ, ಸೈಡಿಗಿದ್ದೆ. ಇಲ್ಲಿ ನೋಡಿ ತುಂಬ ಜನ ಆಟ ಆಡ್ತಾ ಇದ್ದಾರೆ, ಫುಲ್ಲು ರಶ್ ಇತ್ತು ಇಲ್ಲಿ ಸಮೇತ. ಇಲ್ಲಿ ನನ್ನ ಮಕ್ಕಳು ನಿಂತ್ಕೊಂಡಿದ್ದಾರೆ, ಇಲ್ಲೆಲ್ಲ ಆಟ ಆಡ್ತಾ ಇದ್ದಾರೆ. ಈ ವಿಡಿಯೋ ಇವತ್ತಿಗಿಷ್ಟೇ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಹಾಗಾದರೆ ನಾನು ಬರ್ತೀನಿ, ಬಾಯ್.